ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಬೇಸಿಕ್ಸ್ ಕ್ಲಾಸಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಈವನ್ ನಂಬರ್ಸ್ ಆ್ಯಂಡ್ ಆಡ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಅದರಲ್ಲೇ ನಂಬರ್ ಟೈಪ್ಸಲ್ಲಿ ಇವತ್ತು ಇನ್ನೊಂದು ನಂಬರ್ ಟೈಪ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದು ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಏನು ಅಂತ, ಪ್ರೈಮ್ ನಂಬರ್ಸ್ ಅಂತ ಅಂದರೆ ಏನು ಅಂತ ತಿಳ್ಕೊಳಕ್ಕೆ ಮುಂಚೆ ನೀವೇನು ತಿಳ್ಕೊಬೇಕು, ಫ್ಯಾಕ್ಟರ್ಸ್ ಅಂತಂದರೆ ಏನು ಅಂತ ತಿಳ್ಕೊಬೇಕು. ಎರಡು ಟರ್ಮ್ ಇದೆ, ಒಂದು ಫ್ಯಾಕ್ಟರ್ಸ್, ಇನ್ನೊಂದು ಡಿವೈಸರ್ಸ್. ಫ್ಯಾಕ್ಟರ್ಸ್ ಡಿವೈಸರ್ಸ್ ಎರಡು ಕೂಡ ಸೇಮ್, ಬಟ್ ಅದನ್ನು ಬೇರೆ ಬೇರೆ ಕಡೆ ನಾವು ಯೂಸ್ ಮಾಡ್ತೀವಿ. ಅರ್ಥ ಒಂದೇ, ಆದರೆ ನಾವು ಯೂಸ್ ಮಾಡೋ ಟೈಮಿಂಗ್ಸ್ ಬೇರೆ ಇರುತ್ತೆ. ಓಕೆ, ನಿಮಗೆ ಫ್ಯೂಚರಲ್ಲಿ ಅಂತಹ ಕೆಲವು ಎಕ್ಸಾಂಪಲ್ಸ್ನ ತಗೊಂಡು ಹೇಳ್ತೀನಿ. ಬಟ್ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು, ಫ್ಯಾಕ್ಟರ್ ಅಂತಂದರೆ ಏನು ಅನ್ನೋದನ್ನ ಮೇಯ್ನಾಗಿ ಅರ್ಥ ಮಾಡಿಕೊಂಡು ಅದಾದಮೇಲೆ ಪ್ರೈಮ್ ನಂಬರ್ಸ್ಗೆ ಹೋಗೋಣ. ಸೊ ಫ್ಯಾಕ್ಟರ್ಸ್ ಆರ್ ಡಿವೈಸಸ್ ಅಂತ ಹೇಳಿದ್ರೆ ಎರಡು ಒಂದೇ. ಯಾವುದೋ ಒಂದು ನಂಬರನ್ನು ನಾನು ಕೊಟ್ಟಿರ್ತೀನಿ ಅಂತ ಅಂದ್ಕೊಳ್ಳಿ. 15 ಅಂತ ಒಂದು ನಂಬರನ್ನು ನಾನು ಕೊಟ್ಟಿದ್ದೀನಿ. ಇದಕ್ಕೆ ನೀವು ಫ್ಯಾಕ್ಟರ್ಸನ್ನು ಬರೀರಿ ಅಂತ ನಾನು ಹೇಳ್ತೀನಿ. ಹೇಗಪ್ಪ ಫ್ಯಾಕ್ಟರ್ಸನ್ನು ಬರೆಯೋದು ಅಂತ ಹೇಳಿದ್ರೆ, ಈ ಒಂದು 15 ಯಾವ್ಯಾವ ಟೇಬಲ್ಸಲ್ಲಿ ಬರುತ್ತೆ ಪ್ರಾಡಕ್ಟ್ ಆಗಿ, ಯಾವ್ಯಾವ ಟೇಬಲ್ಸಲ್ಲಿ ಬರೋದು ಅಂತ ಹೇಳಿದ್ರೆ ಯಾವ್ಯಾವ ಟೇಬಲ್ಸಲ್ಲಿ ಆನ್ಸರ್ ಅಥವಾ ಪ್ರಾಡಕ್ಟ್ ಆಗಿ ಎಕ್ಸಿಸ್ಟ್ ಆಗುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಫ್ಯಾಕ್ಟರ್ಸ್ ಮತ್ತು ಡಿವೈಸರ್ಸನ್ನು ಬರಿತೀವಿ. ಓಕೆ, ಸೊ ಈಗ ಇದು ಯಾವ್ಯಾವ ಟೇಬಲ್ಸಲ್ಲಿ ಬರುತ್ತೆ? 1 ಟೇಬಲಲ್ಲಿ ಬರುತ್ತೆ, 2 ಅಲ್ಲಿ ಬರಲ್ಲ, 3 ಅಲ್ಲಿ ಬರುತ್ತೆ, 3 5s are 15, ಅದೇ ಥರ 5 ಅಲ್ಲಿ ಬರುತ್ತೆ, 5 3s are 15. ಇದು ಬಿಟ್ಟರೆ ಡೈರೆಕ್ಟ್ 15, ಅದರ ಮಧ್ಯೆ ನಮಗೆ ಯಾವುದೇ ಇರಲ್ಲ. ಮೊದಲನೇ ಕಂಡೀಷನ್ ಏನಾಗಿರುತ್ತೆ ಫ್ಯಾಕ್ಟರ್ಸ್ ಬರಿಬೇಕಾರೆ ಅಂತ ಹೇಳಿದ್ರೆ, ಎರಡು ಫ್ಯಾಕ್ಟರ್ಸ್ ಅಂಡರ್ಸ್ಟ್ಯಾಂಡಬಲ್ ಆಗಿರುತ್ತೆ. ಯಾವುದು? ಈ 1 ಮತ್ತು ಕೊಟ್ಟಿರೋ ನಂಬರ್ ಇಟ್ ಸೆಲ್ಫ್. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಅಂಡರ್ಸ್ಟ್ಯಾಂಡಬಲ್ ಥಿಂಗ್ ಯಾವುದು ಫ್ಯಾಕ್ಟರ್ಸ್ ಬರಿಬೇಕಾರೆ ಅಂತ ಹೇಳಿದ್ರೆ, ಎರಡು ಫ್ಯಾಕ್ಟರ್ಸ್ ಅಲ್ಲೇ ಇರುತ್ತೆ. ಯಾವ್ದ್ಯಾವುದು? ಒಂದು 1, ಇನ್ನೊಂದು ಕೊಟ್ಟಿರೋ ನಂಬರ್ ಇಟ್ ಸೆಲ್ಫ್. ಓಕೆನಾ, ಇದು ಇದರ ಫ್ಯಾಕ್ಟರ್ಸ್. ನಾನು ಇನ್ನೊಂದೆರಡು ಎಕ್ಸಾಂಪಲ್ ಕೊಡ್ತೀನಿ, ಸ್ವಲ್ಪ ಲಾರ್ಜರ್ ನಂಬರ್ ತಗೊಂಡು. 24ಗೆ ನಾನು ಫ್ಯಾಕ್ಟರ್ಸ್ನ ಬರಿಬೇಕು ಅಂತ ಅಂದ್ಕೊಂಡು, 1 2 12s are 24. ನೀವು ಈ ಫ್ಯಾಕ್ಟರ್ಸ್ನ ಬರಿಬೇಕು ಅಂತ ಹೇಳಿದ್ರೆ ಯು ಶುಡ್ ಬಿ ವೆರಿ ಥರೋ ವಿತ್ ಮಲ್ಟಿಪ್ಲಿಕೇಶನ್ ಆಸ್ ವೆಲ್ ಆಸ್ ದ ಮಲ್ಟಿಪ್ಲಿಕೇಟಿವ್ ಟೇಬಲ್ಸ್. ಓಕೆ, 2 3 ಅಲ್ಲಿ ಬರುತ್ತೆ, 4 ಅಲ್ಲಿ ಬರುತ್ತೆ, 4 6 are 24 ಅಥವಾ 6 4s are 24, 3 8s are 24, 3 8s are 24. ಅದೇ ಥರ 2 12s are 24, 24 12 ಬಿಟ್ಟರೆ 24 ಅನ್ನೇ ಅದರ ಲಾಸ್ಟ್ ಫ್ಯಾಕ್ಟರ್ ಆಗುತ್ತೆ. ಅದ್ರ ಮಧ್ಯೆ ಯಾವುದೇ ಫ್ಯಾಕ್ಟರ್ಸ್ ಬರಲ್ಲ. ಓಕೆ, ನೀವಿದನ್ನ ಇದು ಫ್ಯಾಕ್ಟರ್ ಹೌದಾ ಅಲ್ವಾ ನಾನು ಬರ್ದಿರೋದು ಅಂತ ನಿಮಗೆ ಎಲ್ಲರೂ ಮಧ್ಯದಲ್ಲಿ ಡೌಟ್ ಬಂತು ಅಂತ ಹೇಳಿದ್ರೆ, 24ನ್ನ ನಿಮಗೆ ಡೌಟ್ ಇರೋ ನಂಬರ್, ನಿಮಗೆ 12ಅಲ್ಲಿ ಡೌಟ್ ಇದೆ ಅಂತ ಅಂದ್ಕೊಳ್ಳಿ, 12 ಜೊತೆ ಡಿವೈಡ್ ಮಾಡಿ ನೋಡಿ. 12 2s are 24, ಹೌದಾ? ಇದು ಆಗುತ್ತೆ ಫ್ಯಾಕ್ಟರ್. ಈ ಥರ ಕಂಪ್ಲೀಟ್ ಆಗಿ ಡಿವೈಡ್ ಆಗಿ ಬರಬೇಕು. ಏನಾದರೂ ನಿಮಗೆ ಇಲ್ಲಿ ರಿಮೈಂಡರ್ ಉಳಿತು ಅಂತ ಹೇಳಿದ್ರೆ ಅದು ಫ್ಯಾಕ್ಟರ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಯಾವುದೋ ಒಂದು ಮಧ್ಯೆ ನೀವು ಸೇರಿಸ್ಬಿಟ್ಟಿರೋ 7 ಅಂತ ಅಂದ್ಕೊಳ್ಳಿ. 7 24ಅಲ್ಲಿ ಡಿವೈಡ್ ಆಗುತ್ತೋ ಇಲ್ವೋ ಅಂತ ನೀವು ಚೆಕ್ ಮಾಡಬೇಕು. ಮಿಸ್ ಆಗಿ ಎಲ್ಲ ಬರ್ದಿದ್ದೀರ 7, ಕೊನೆಗೆ ನೀವೆಲ್ಲ ಆನ್ಸರ್ ಚೆಕ್ ಮಾಡ್ಬೇಕಾದ್ರೆ 7 ಹೌದಾ ಅಲ್ವೋ ಅಂತ ಕನ್ಫ್ಯೂಸ್ ಆದರೆ 7 ಜೊತೆಗೆ 24ಅನ್ನು ಡಿವೈಡ್ ಮಾಡಿಬಿಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. 7ಅಲ್ಲಿ 24 ಬರಲ್ಲ, ಎಷ್ಟು ಬರುತ್ತೆ? 21 ಬರುತ್ತೆ. 7 3s are 21, ರಿಮೈಂಡರ್ ಉಳ್ಕೊಂತು. ಸೊ ಇದು ಫ್ಯಾಕ್ಟರ್ ಆಗಲ್ಲ. ನೀವು ಫ್ಯಾಕ್ಟರ್ ಅಂತ ಹೇಗೆ ವೆರಿಫೈ ಮಾಡಬೇಕು ಅನ್ನೋದು ಇದರಲ್ಲಿ ಡಿವೈಡ್ ಮಾಡಿಕೊಂಡ್ರೆ ನಿಮಗೆ ಕನ್ಫರ್ಮ್ ಆಗುತ್ತೆ. ಸೊ ಈಗ ಇದಿಷ್ಟ ಆಯಿತು, ಇದು ಫ್ಯಾಕ್ಟರ್ಸ್ ಬಗ್ಗೆ. ಸೊ ಫ್ಯಾಕ್ಟರ್ಸ್ಗೂ ಪ್ರೈಮ್ ನಂಬರ್ಸ್ಗೂ ಏನಪ್ಪ ರಿಲೇಷನ್ ಅಂತ ಹೇಳಿದ್ರೆ, ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೇ ಯಾವುದೇ ಒಂದು ನಂಬರ್ಗೆ 1 ಬಿಟ್ಟು ಕೊಟ್ಟಿರೋ ನಂಬರ್, ಇವೆರಡೇ ಫ್ಯಾಕ್ಟರ್ ಆಗಿ ಎಕ್ಸಿಸ್ಟ್ ಆಗಬೇಕು. ಅದು ಬಿಟ್ಟು ಬೇರೆ ಯಾವುದೇ ಫ್ಯಾಕ್ಟರ್ಸ್ ಮಧ್ಯದಲ್ಲಿ ಬರಬಾರ್ದು. ನಾನಿಲ್ಲಿ ಕೊಟ್ಟಿರೋ 2 ಎಕ್ಸಾಂಪಲ್ ಕೂಡ ನಿಮಗೆ ಪ್ರೈಮ್ ನಂಬರ್ಸ್ ಅಲ್ಲ. ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ
ಕೊಟ್ಟಿರೋ ನಂಬರು ಬಿಟ್ಟರೆ 1 ಇವೆರಡೇ ಫ್ಯಾಕ್ಟರ್ ಆಗಿ ಎಕ್ಸಿಸ್ಟ್ ಆಗಬೇಕು. ಇವೆರಡು ಫ್ಯಾಕ್ಟರ್ ಬಿಟ್ಟು ಬೇರೆ ಫ್ಯಾಕ್ಟರ್ಸ್ಗಳು ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಪ್ರೈಮ್ ನಂಬರ್ಸ್ ಆಗೋದಿಲ್ಲ. ಸೊ ಅಂಥ ನಂಬರ್ಸ್ನ ನಾವು ಲಿಸ್ಟ್ ಮಾಡ್ತೀವಿ. 1 ನಾವು ಚೂಸ್ ಮಾಡಲ್ಲ, ಯಾಕಂದರೆ 1 ಅನ್ನೋದು ನಾವು ಯೂನಿವರ್ಸಲ್ ನಂಬರ್ ಅಂತ ಹೇಳಿ ಚೂಸ್ ಮಾಡಿಬಿಡ್ತೀವಿ. ಸೊ ನಾನು 2 ಇಂದ ತಗೋತೀನಿ. 2, 3, 5, 7, 9ಗೆ ಮತ್ತೆ ಫ್ಯಾಕ್ಟರ್ಸ್ ಬರುತ್ತೆ, 11, 13. ಆಲ್ಮೋಸ್ಟ್ ಕೆಲವು ಆಡ್ ನಂಬರ್ಸೇ ನಮಗೆ ಬರ್ತಾ ಹೋಗುತ್ತೆ ಪ್ರೈಮ್ ನಂಬರ್ಸಲ್ಲಿ. ಓಕೆ, ಸೊ ಈ ಥರ ಇವು ಪ್ರೈಮ್ ನಂಬರ್ಸ್ ಆಗಿರುತ್ತೆ. ನಾನು ಫ್ಯೂ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ, ನೀವೇ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಕನ್ಸ್ಟ್ರಕ್ಟ್ ಮಾಡೋದು ಹೇಗೆ, ಈ ಥರ ಫ್ಯಾಕ್ಟರ್ಸ್ ಫಸ್ಟೇ ನೀವು ನೋಟ್ ಡೌನ್ ಮಾಡಿಕೊಂಡ್ರೆ ಕೊಟ್ಟಿರೋ ಯಾವುದೇ ನಂಬರ್ ನಿಮಗೆ ಅಥವಾ ನೀವು ಚೂಸ್ ಮಾಡಿರೋ ಯಾವುದೋ ನಂಬರು ಪ್ರೈಮ್ ನಂಬರ್ ಹೌದೋ ಅಲ್ವೋ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಫ್ಯಾಕ್ಟರ್ಸ್ ಬಗ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದೇ ವಿಡಿಯೋ ನೀವು ಪ್ಲೇ ಬ್ಯಾಕ್ ಮಾಡಿ ನೋಡಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇವೆಲ್ಲ ತುಂಬ ಸಿಂಪಲ್ ಆಗಿರೋ ಬೇಸಿಕ್ ಕಾನ್ಸೆಪ್ಟ್ಗಳು. ಈ ಕಾನ್ಸೆಪ್ಟಲ್ಲಿ ಎಡಬೇಡಿ, ಬೇಕಿದ್ರೆ ಹಲವಾರು ವೀಡಿಯೋಸ್ಗಳನ್ನು ನೋಡಿ ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದೇ ರೀತಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ಕಿಡ್ಸ್ ಇನ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು.